ನೋಡಿ, ಬೆಟ್ಟ ಗುಡ್ಡಗಳು ಸುತ್ತಕೊಂಡು ವಿಡಿಯೋ ಮಾಡ್ಕೊಂಡಿದ್ದೆ. ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಭಾಗದಿಂದ ನಾವು ಏನೋ ಬೆಂಗಳೂರು ಪಟ್ಟಣ ಪ್ರದೇಶಕ್ಕೆ ನಾವು ಭೇಟಿ ನೀಡಿದ್ರೆ ಹೇಗಿರುತ್ತೆ, ಸಾರಿ ಕ್ಷಮೆ ಇರಲಿ, ನಗರ ಪ್ರದೇಶಕ್ಕೆ ಬೆಂಗಳೂರು ನಗರ ಪ್ರದೇಶಕ್ಕೆ ನಾವು ಭೇಟಿ ನೀಡಿದ್ರೆ ಹೇಗಿರುತ್ತೆ ಅಂತಕ್ಕಂಥ ಒಂದು ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ. ಅತಾಚುರ್ಯ ಇವತ್ತು ನಾವು ಬೆಂಗಳೂರು ನಗರಕ್ಕೆ ಹೋಗಲೇಬೇಕು ಅಂತಹ ಒಂದು ಪರಿಸ್ಥಿತಿ ಇದೆ. ನೋಡೋಣ ಬೆಂಗಳೂರು ಡ್ರೈವ್ ಹೆಂಗಿದೆ ಅಂತ ಒಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇದೊಂದು ಸರ್ಕಲ್, ಇದು ಮೋಸ್ಟ್ ಡೇಂಜರಸ್ ಪ್ಲೇಸು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು, ಭಯಂಕರವಾಗಿತ್ತು ನೋಡಿ, ಅದಕ್ಕೆ ಬ್ಯಾರಲ್ ಗೇಟ್ ಹಾಕಿರೋದು. ಅದರಿಂದ ಈ ಒಂದು ಸರ್ಕಲಲ್ಲಿ ಸ್ವಲ್ಪ ವಾಹನ ಸವಾರರು ಆದಷ್ಟು ನಿಧಾನಕ್ಕೆ ಬನ್ನಿ ಅಂತಂದ್ಬಿಟ್ಟು ನೋಡಿ, ಅಲ್ಲೊಂದು CC ಕ್ಯಾಮ್ರಾ ಇದೆ ಅಂಗಡೀಲಿ, ಅಲ್ಲಿಂದ ರೆಕಾರ್ಡ್ ಆಗುತ್ತೆ. ಇಲ್ಲೊಂದು ಮಹಿಳೆನ ಬಸ್ಸು ವಾಡ್ಕೊಂಡು ಎತ್ಕೊಂಡು ಹೊರಟೋಗುತ್ತೆ. ಯಾಕೆ ಅಂತಂದರೆ ಆ ಮಹಿಳೆ ಸಡನ್ನಾಗಿ ನುಗ್ಬಿಡ್ತಾರೆ ಅವರು. ಆ ಥರ ಇರೋದ್ರಿಂದ ದಯವಿಟ್ಟು ಸ್ವಲ್ಪ ಈ ಒಂದು ಸರ್ಕಲ್ ಏನಿದೆ ಇಲ್ಲಿ ಸ್ವಲ್ಪ ಜಾಗೃತಕರಾಗಿ ವಾಹನವನ್ನು ಚಲಿಸಿ. ಮಧುವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಸರ್ಕಲ್ ಇದು. ಬೈಪಾಸ್ ರಸ್ತೆ ಮಲೆಮಹದೇಶ್ವರ ಬೆಟ್ಟ ಟು ಬೆಂಗಳೂರು. ಈಗ ನಾನು ಬೆಂಗಳೂರು ನಗರ ಪ್ರದೇಶಕ್ಕೆ ಭೇಟಿ ನೀಡ್ತಿದ್ದೀನಿ. ನನಗೆ ಪಟ್ಟಣ ಪ್ರದೇಶ ಅದೇ ಏನೋ ಬಾಯಿ ಪಾಠ ಆಗ್ಬಿಟ್ಟು ಹಾಗೆಯೇ ಬರುತ್ತೆ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಬೆಂಗಳೂರು ನಗರ ಪ್ರದೇಶಕ್ಕೆ ಹೊಡೋಣ ಬನ್ನಿ. ಸಾಕಷ್ಟು ಬಾರಿ ನಾನು ಈ ಒಂದು ಸೇತುವೆ ಏನಿದೆ, ನಮ್ಮ ಸತ್ಯಗಲ ಮೇಲ್ಸೇತುವೆ ಏನಿದೆ, ಈ ಒಂದು ಸೇತುವೆ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀನಿ. ಹಾಗೇ ಏನೋ ಈ ಒಂದು ಬೈಪಾಸ್ ರಸ್ತೆ ಏನಿದೆ ಇದರ ಒಂದು ವ್ಯೂ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ. ಸ್ಟ್ರೈಟ್ ಹೋಗಿ ಬಲ್ಕೋಗಿ ನೋಡಿ, ಆ ಒಂದು ಬ್ರಿಡ್ಜ್ ದಾಟ್ಕೊಂಡು ಆ ಕಡೆ ಹೋದರೆ ನಮಗೆ ಗಗನ ಚುಕ್ಕಿ ಬರ ಚುಕ್ಕಿ ಎರಡು ಜಲಪಾತಗಳ ವೀಕ್ಷಣೆ ಸಿಗುತ್ತೆ. ಇಲ್ಲಿ ಬಹಳ ಒಂದು ಬೇಸರದ ವಿಚಾರ ಏನಪ್ಪ, ಈ ಬಾರಿ ಮಳೆ ಇಲ್ಲದೆ ಇರುವ ಕಾರಣದಿಂದ ನಮಗೆ ನದಿಯಲ್ಲಿ ನೀರು ಪರವಾಗಿಲ್ಲ ಚೆನ್ನಾಗಿ ಬರ್ತೈತೆ. ಪರವಾಗಿಲ್ಲ. ನಮ್ಮ ಆ ಕಡೆ ಕೊಡಗು ಭಾಗ ಚೆನ್ನಾಗಿ ಮಳೆ ಆಗಿದೆ, ಅಂದರೆ ಸ್ವಲ್ಪ ಸಾಧಾರಣ ಅಂತ ಹೇಳ್ಕೊಳ್ಳೋಂಥದ್ದೇನೂ ಇಲ್ಲ, ಸಾಧಾರಣವಾಗಿದೆ. ಸಮ್ಟೈಮು ನಮಗೆ ಹೋದ ವರ್ಷ ಆಚೆ ವರ್ಷ ಆಲ್ಮೋಸ್ಟ್ ಈ ಬ್ರಿಡ್ಜು ತುಂಬಿ ಹರಿತಾಯಿತ್ತು ನೀರು. ಅಂದರೆ ಬ್ರಿಡ್ಜ್ ತುಂಬಿ ಅಂದರೆ ಫುಲ್ಲು ಆ ಒಂದು ಡೆಡ್ ಎಂಡ್ ತನಕನೂ ಸಹ ನೀರು ಕವರ್ ಆಗಿತ್ತು. ಹಲವಾರು ಹಳ್ಳಿಗಳೆಲ್ಲ ಮುಳುಗಡೆ ಆಗೋಗಿತ್ತು. ಆ ತರಹದ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಬಟ್ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ. ಅದರಲ್ಲಿ ನಮ್ಮ ಭಾಗವಾಗಿಂತೂ ಮಳೆನೇ ಇಲ್ಲ, ಅರ್ಥ ಆಯ್ತಾ? ಇದೇನೋ ಕೊಡಗು ಆ ಸೈಡ್ ಮಾತ್ರ ಒಂದು ಸಾಧಾರಣ ಮಳೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಬೆಂಗಳೂರು ನಗರ ಪ್ರದೇಶಕ್ಕೆ ಭೇಟಿ ನೀಡೋಣ ಬನ್ನಿ. ಬಾಬಾ, ನಮ್ಮ ಕಿಂಗ್ ಪಿನ್ ಜಯಸಿಂಹ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದ್ಬಿಟ್ರೆ ಅದರ ಅಂದವೇ ಬೇರೆ, ತಲೆಕೆಟ್ರೆ ಬೇರೆ ಥರ ಆಗೋಯ್ತದೆ. ನಿಮ್ಗೆ ಗೊತ್ತಿತ್ತು. ವಾವ್, ನೈಸ್ ವ್ಯೂ. ಬೆಂಗಳೂರು ಏನೋ ನಮ್ಮ ಕೊಳ್ಳೇಗಾಲ ಟು ಬೆಂಗಳೂರು ಹೋಗ್ಬೇಕಾರೆ ಈ ಒಂದು ಮೇಲ್ಸೇತುವೆಯಿಂದ ಸ್ವಲ್ಪ ಮುಂದಕ್ಕೆ ಬಂದರೆ, ನಮ್ಮ ಸತ್ಯಗಲ ಮೇಲ್ಸೇತುವೆಯಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಈ ಒಂದು ಟೋಲ್ ವೀಕ್ಷಣೆ ಸಿಗುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಈ ನಮ್ಮ ಬೃಹತ್ ವಾಹನಗಳು ಅಂದರೆ ದೊಡ್ಡ ವಾಹನಗಳು ಟೋಲ್ ಕಟ್ಟಬೇಕಾಯ್ತು ಅಂದ್ಬಿಟ್ಟು ಅಲ್ಲೇ ಎಡಕ್ಕೆ ತಿರ್ಕೊಂಡು ಇದೇ ಐತಲ್ಲ ಅದರ ಹೆಸರು ಅನ್ನೋದು ಬೆಳಕವಾಡಿ ರಸ್ತೆ ಅನುಸರಿಸಿ ಬಂದು ಇಲ್ಲಿ ಮೇನ್ ರೋಡ್ ಸೇರ್ಕೊಂತಾರೆ. ಟೋಲ್ ಕಟ್ಟಬೇಕಾಯ್ತು ಅಂದ್ಬಿಟ್ಟೆ ತುಂಬ ಜನ ಹಂಗೆ ಮಾಡ್ತಾರೆ. ಇದು ವಾಸ್ತವ. ಯಾಕಂದ್ರೆ ನಾನು ತುಂಬ ಸಲ ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ, ಅದರ ಅನುಗುಣವಾಗಿ ಹೇಳ್ತಕ್ಕಂಥದ್ದು. ಮಳವಳ್ಳಿ ಬಂದು ನಾವು ಮದ್ದೂರು ರಸ್ತೆಯನ್ನು ಹೊರತುಪಡಿಸಿ ಕನಕಪುರ ರಸ್ತೆಯನ್ನು ಅನುಸರಿಸ್ತಾ ಇದ್ದೀವಿ. ಏಕೆಂದರೆ ನಾನು ಲಾಲ್ಬಾಗ್ ಇದೆ ನೋಡಿ, ಅಲ್ಲಿಗೋಗ್ಬೇಕು. ಆದ್ದರಿಂದ ನನಗಿದು ಬೆಟರ್ ಆ್ಯಂಡ್ ಗುಡ್ ಅನಿಸ್ತು. ಇಲ್ಲಿಂದ ನಮ್ಮ ಬೆಂಗಳೂರು ನಗರ ಪ್ರದೇಶಕ್ಕೆ ಭೇಟಿ ನೀಡೋಣ ಬನ್ನಿ. ಇದುವೇ ಮಳವಳ್ಳಿ. ಯಾವ ಊರಿದು? ಅಲ್ಗೂರು ಬಂದ್ಬಿಡ್ತಾ? ಇಲ್ಲ, ಅಲ್ಗೂರಲ್ಲಪ್ಪ, ಅಲ್ಗೂರೇ ಇರಬೇಕಲ್ಲ. ನೋಡೋಣ, ಮುಂದೆ ಹೋಗ್ತೀನಿ.
ಸಾತ್ನೂರು, ಅಲಗೂರು ಮತ್ತು ಇನ್ಯಾವುದಾದ್ರು ಊರು ಬರ್ತದೆ ಗುರು. ನನಗೆ ಸ್ವಲ್ಪ ಸುಮಾರು ದಿನ ಆಗೋಯ್ತು ಈ ರೂಟ್ ಬಂದು. ಇದು ಯಾವ ಊರಿದು ಒಂದು ಸಲ ನೋಡ್ಬಿಡೋಣ. ಅಯ್ಯೋ ದೇವ್ರೆ, ಯಾವ್ರಪ್ಪ ಇದು? ಯಾವುದೋ ಹಳ್ಳಿ ಅನ್ಸುತ್ತೆ ಅಪ್ಪ, ಯಾವುದೋ ಗೊತ್ತಿಲ್ಲ. ನಾನು ಅಬ್ಸರ್ವ್ ಮಾಡಿದೆ, ಎಲ್ಲೂ ಕಾಣಿಸ್ಲೇ ಇಲ್ಲ. ಓಕೆ, ಮುಂದೆ ಹೋಗ್ತೀನಿ. ಎಸ್, ಸಾತ್ನೂರು ವಿಸಿಟ್ ಹಾಕಿದ್ದೀವಿ. ಸೊ ಬಲಗಡೆ ಹೋದರೆ ಸಂಗಮ, ಎಡಗಡೆ ಹೋದರೆ ಕಬಾಳ್. ನಾವು ಹೊರ್ಟಾಯ್ತಿದೆ ತಾನೆ, ನುಗ್ತಾ ಇದೆಯಪ್ಪ ಹಂಗೆ. ಅಮ್ಮ ಅಡ್ಡ ಬರಮ್ಮ, ನಿಧಾನ ಮಾಡ್ಬೇಕು ಕಣ. ಅಡ್ಡ ಬರಮ್ಮ, ನಿಧಾನ ಮಾಡಬೇಕು. ನಮ್ಗೆ ಮೂವ್ ಆಗ್ಬಿಡ್ತಿದ್ದೆ ತಾನೆ, ನುಗ್ತಾನೆ ಇಲ್ಲಪ್ಪ. ಏನಾಯ್ತು ಬಿಡೋಣ, ಅವೆಲ್ಲ ಇಲ್ಲ ಕಣ್ರಿ ನಿಯಮಗಳು. ಯಾಕಂದ್ರೆ ನಾನು ಮೇಯ್ನ್ ರೋಡಲ್ಲಿ ಇದ್ದೀನಿ, ನಾನು ಪಾಸ್ ಆಗಕ್ಕೆ ಬಿಡಬೇಕು. ಅಂತೂ ಇಂತೂ ಕನಕಪುರ ಏನೋ ಪಟ್ಟಣ ಪ್ರದೇಶಕ್ಕೆ ಆಗಮಿಸಿದ್ದೀವಿ. ಸೊ ಇಲ್ಲಿ ಏನು ನಮ್ಮ ಈ ಒಂದು ಕನಕಪುರ ಸುತ್ತಮುತ್ತ ಈ ಕ್ಷೇತ್ರವನ್ನು ಬಂಡೆಗಳ ನಾಡು ಅಂತ ಕರೆಯಲಾಗುತ್ತೆ. ಅದಕ್ಕೆ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಕನಕಪುರದ ಬಂಡೆ ಅಂತ ಕರೀತಾರೆ. ಸೊ ಸದನದಲ್ಲಿ ಅವರೊಂದು ಮಾತನಾಡ್ತಾರೆ, ಭಾಳ ಇಷ್ಟ ಆಗುತ್ತೆ. ಸೊ ನಾನು ಕೇವಲ ನಮ್ಮ ಪಕ್ಷದವ್ರಿಗೆ ಮಾತ್ರ ನಾನು ಸಿ ಎಮ್ ಅಲ್ಲ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪಕ್ಷದವರಿಗೂ ಸಹ ನಾನು ಸಿ ಎಮ್ಮು. ನಾನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತದನಂತರ ನನ್ನ ಕಾರ್ಯಕ್ರಮವನ್ನು ಮುಂದುವರಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರ ಪ್ರೋತ್ಸಾಹ ಬೆಂಬಲ ಬೇಕು ಅಂತ ಒಂದು ಮನವಿ ಮಾಡ್ತಾರೆ. ಭಾಳ ಚೆನ್ನಾಗಿ ಹೇಳ್ತಾರೆ, ಅದೊಂದು ಭಾಳ ಇಷ್ಟವಾಯ್ತು ಅದು. ಸೊ ಅದನ್ನು ಈ ಕನಕಪುರ ನೋಡಿದ ತಕ್ಷಣ ನನಗೆ ಆಗನ್ನಿಸ್ತು, ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ಸೊ ತಾವು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ಬೋದು. ಇನ್ನೂ ಬಂದಿಲ್ವಾ ಕನಕಪುರ? ಸೊ ಎಂಟ್ರೆನ್ಸಲ್ಲಿದ್ದೀನಿ, ಇನ್ನೂ ಮುಂದಕ್ಕೆ ಹೋಗಬೇಕು. ಸೊ ದಯವಿಟ್ಟು ನಿರೀಕ್ಷಿಸಿ. ಬಂಡೆಗಳ ನಾಡು ಕನಕಪುರದ ಒಂದು ವೀಕ್ಷಣೆ ಬಹಳ ಅದ್ಭುತವಾಗಿ ಸಿಗ್ತೈತೆ. ನಾನೆಲ್ಲೋ ಅಲ್ಲೇ ಕನಕಪುರ ಸಿಕ್ಬಿಡ್ತು ಅಂದ್ಕೊಂಡ್ರೆ, ಅಯ್ಯೋ ಸುಮಾರು ಈ ಒಂದು 25 ಕಿಲೋಮೀಟ್ರ್ ಬಂದೆ. ಈಗ ತಾನೇ ಅದೇನೇ ಎಡವನಹಳ್ಳಿ ಗ್ರಾಮ ಅಂತ ಇದೆ. ಸೊ ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ತುಂಬ ದೂರ ಅದೇ ಗುರು. ಸೊ ಆ ಮೂಮೆಂಟ್ಗಳು ನೋಡಿ ಹಂಗೆ ಅನಿಸ್ಬಿಡ್ತು. ಬಹುಶಃ ಇದೆ ಕನಕಪುರ. ದಯವಿಟ್ಟು ನಿಮ್ಗೆ ಗೊತ್ತಿರೋ ತಿಳಿಸ್ರಪ್ಪ. ಗೊತ್ತಿರೋರು ಹತ್ರ ಬಂದಿದ್ದಾನ ತಿಳಿಸಿ. ಬಹುಶಃ ಬಂದೆ ಅನ್ಕೋತೀನಿ, ನೋಡೋಣ. ಅಯ್ಯೋ ಭಗವಂತ, ನಾನು ಬಂದಿದ್ದಾಗ ಈ ಕಾಲೇಜೆಲ್ಲ ನೋಡಿರ್ನಿಲ್ಲ ಗುರು. ಹೆಂಗೋಯ್ತು ಕಾಲೇಜು, ಸೂಪರ್. ಅಯ್ಯೋ ಸಾಕಾತ ಮಾಡೋರು. ಇದೇನು ಕನಕಪುರನ ಪಾರಿನ ಒಂದು ಗೊತ್ತಾಯ್ತಿಲ್ವಲ್ಲ. ಹಾಂ, ಒಳಗೆ ಫಾರಿನ್ ಇದ್ದಂಗೆ ಅದಲ್ಲ ಗುರು ಇದು. ಈ ಕಾಲೇಜ್ ನೋಡಿ ಸುಸ್ತಾಗ್ಬಿಟ್ಟೆ.
ಓಹೋ, ಇದು ನೈಸ್ ರೋಡ್ ಇದು. ಆರೋಹಳ್ಳಿ, ಬಿಡದಿ, ಬೆಂಗಳೂರು. ಸೊ ಕನಕಪುರ ಇದಾ? ಏನು ಕನಕಪುರಕ್ಕೆ ಹೋಗಂಗೆ ಇಲ್ಲ ಅನ್ಸುತ್ತೆ. ಓಹೋ ಹೋ 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 ಹೋ, ನೈಸ್ ರೋಡ್ ಇದು. ಏನ್ರಿ ಇಷ್ಟೊಂದು ಡೆವಲಪ್ಮೆಂಟ್ ಮಾಡವ್ರೆ. ಸೂಪರ್ ಸೂಪರ್, ಸಖತ್ತ ಮಾಡವ್ರೆ ಡೆವಲಪ್ಮೆಂಟ್ ಮಾತ್ರ. ನಾನು ಲಾಸ್ಟು ಸುಮಾರು ಆಗೋಯ್ತು, ಒಂದು ಎಷ್ಟು ಆಯಿತಾ, ಒಂದು 4-5 ವರ್ಷದಿಂದ ಬಂದಿದ್ದು. ಇಷ್ಟೊಂದು ಅಭಿವೃದ್ಧಿ ಆಗೋದಲ್ಲಪ್ಪ. ಇದೇನಾ ಕನಕಪುರ? ಎಸ್, ಇದೇ ಕನಕಪುರ. ಓಕೆ, ಸೂಪರ್ ಸೂಪರ್. ಏನು ರಸ್ತೆ ಕಾಮಗಾರಿ ಮಾಡಿರೋದು, ಅಲ್ಟಿಮೇಟ ಮಾಡವ್ರೆ. ಅಬ್ಬಬ್ಬಬ್ಬಬ್ಬ, ಗ್ರೇಟ್ ಗ್ರೇಟ್. ಕಗ್ಲಿಪುರ ನೋಡಿ, ಈ ರೋಡ್ ಮಾಡವ್ರೆ. ಏನು ಆ ಕನಕಪುರದಿಂದ ಇಲ್ಲಿ ಗಂಟ ಒಂದು ಅಂಶ ಇಲ್ಲ ಗುರು. ಹಾಂ, ಒಂದು ಅಂಶ ಇಲ್ಲ. ನೋಡ್ಬಿಟ್ಟು ಆಶ್ಚರ್ಯ ಆಗೋಯ್ತು. ಭಾಳ ಸಕ್ಕತ್ತ ಮಾಡಿದ್ದಾರೆ ರೋಡ್ ಮಾತ್ರ. ಅಪ್ಪ, ಒಂದು ಟೋಲಿದೆ. ಬೈಕು ಕೊಡ್ಬೇಕಾ? ಇಲ್ಲ ಅನ್ಕೋತೀನಿ. ನಮ್ಮ ರೇಡರ್ ನುಗ್ತಾ ಇರೋದು. ಇದು ಯಾವ ಊರಪ್ಪ ಇದು? ಆರೋಹಳ್ಳಿನ? ಯಾವ ಊರು ನೀವು ಹೇಳ್ಬಿಡಿ. ಓ ಸಾರಿ, ಇದೇ ಕಗ್ಲಿಪುರ. ನಾನು ನೋಡಿ ಬೆಂಗಳೂರು ನಗರ ಪ್ರದೇಶ ಅಂದ್ಬಿಟ್ಟು ರಿಂಗ್ ರೋಡಲ್ಲಿ ನುಕ್ಕೊಂಬಿಟ್ಟೆ. ಬೆಂಗಳೂರು ನಗರ ಪ್ರದೇಶ ನೋಡೋಕ್ಕಾಯ್ತಿಲ್ಲ, ರಿಂಗ್ ರೋಡ್ ನೋಡ್ಕೊಳ್ಳಿ. ನೋಡಿ, ಮನುಷ್ಯ ಅಂತಕ್ಕಂಥವನು ಯಾವ ರೀತಿ ಬಂಡೆಗಳನ್ನೆಲ್ಲ ಬಗೆದು ರಸ್ತೆ ಮಾಡ್ಕೊಂಡವನೆ ಅಂತಕ್ಕಂಥದ್ದನ್ನ ನೋಡಿ. ರಿಂಗ್ ರೋಡ್ಗೋಸ್ಕರ ಹೆಂಗೆ ಮಾಡವನೆ. ಅಬ್ಬಬ್ಬಬ್ಬಬ್ಬ.